ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಭಕ್ತಿ ಸಂಗೀತ ನಾದಕ್ಕೆ ಹೆಜ್ಜೆ ಹಾಕಿ ಸಂಭ್ರಮಿಸಿದ ಎಂಜೆ ನಗರದ ನೀರೆಯರು. ಈಗ ವಾರ್ತೆಗಳ ವಿವರ. ಯೋಗಿ ನಾರಾಯಣರ ಜಯಂತಿಯನ್ನ ಕಳೆದ ಕೆಲ ವರ್ಷಗಳಿಂದ ಸರ್ಕಾರದ ಮಟ್ಟದಲ್ಲಿ ಆಚರಿಸಿಕೊಂಡು ಬರಲಾಗುತ್ತಿದೆ. ಹೀಗೆ ದಿನಾಂಕ 27ರಂದು ಬಲಿಜ ಸಮಾಜದ ಮುಖಂಡರ ಸಹಭಾಗಿತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಯಂತಿಯನ್ನ ಸರಳವಾಗಿ ಆಚರಿಸಲಾಯಿತು. ಹೀಗೆ ದಿನಾಂಕ 27ರಂದು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಜಿಲ್ಲಾಡಳಿತದಿಂದ ಯೋಗಿ ನಾರಾಯಣರವರ ಜಯಂತಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಜಿಲ್ಲಾಡಳಿತ, ತಾಲೂಕು ಆಡಳಿತ ಮತ್ತು ವಿಜಯನಗರ ಜಿಲ್ಲೆಯ ಬಲಿಜ ಸಮುದಾಯದ ಮುಖಂಡರ ಸಹಭಾಗಿತ್ವದಲ್ಲಿ ಯೋಗಿ ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆಗೈಯುವ ಮೂಲಕ ಅವರು ಮನುಕುಲಕ್ಕೆ ನೀಡಿದ ಸಂದೇಶಗಳನ್ನು ಸ್ಮರಿಸಿದರು. ಈ ವೇಳೆ ಬಲಿಜ ಸಮಾಜದ ಮುಖಂಡ ಹಾಗೂ ಶಿಕ್ಷಕರಾದ ಮಧುಸೂದನ್ ರವರು ಯೋಗಿ ನಾರಾಯಣ ಗುರುಗಳ ಕುರಿತು ಪರಿಚಯಿಸಿಕೊಟ್ಟರು. 1813ರಲ್ಲಿ ರಾತ್ರಿ 12 ಗಂಟೆಗೆ ಅವರು ತಮ್ಮ 82 ಆ ವಯಸ್ಸಿನಲ್ಲಿ ಕಾಲಜ್ಞಾನವನ್ನು ಬರೀತಾರೆ. ಕಾಲಜ್ಞಾನದುದ್ದಕ್ಕೂ ಕೂಡ ಈಗ ನಾವು ನಮ್ಮ ದೇಶ ಅನೇಕ ಸಂತರನ್ನ ಕಂಡಂತ ಬಹು ದೊಡ್ಡ ಏನು ಆಧ್ಯಾತ್ಮಿಕ ಕೇಂದ್ರ, ಆಧ್ಯಾತ್ಮಿಕ ವಿಶ್ವವಿದ್ಯಾನಿಲಯ ಅಂತ ಹೇಳಿ ಎಲ್ಲರೂ ಒಪ್ಕೊಂಡರು. ನಮ್ಮ ದೇಶದಲ್ಲಿ ಅನೇಕ ಕನಕದಾಸರಾಗಿದ್ದಾರೆ, ಬಸವಣ್ಣವರಾಗಿದ್ದಾರೆ, ಪುರಂದರದಾಸರು, ಅಕ್ಕಮಹಾದೇವಿ ಏನೆಲ್ಲ ಉದಾಹರಣೆಗಳನ್ನು ನಮ್ಮ ಜನತೆಗೆ ಕೊಟ್ಟರೂ ಕೂಡ ನಾವು ಹೀಗೆ ಇನ್ನೂ ಕೂಡ ರಾಗ ದ್ವೇಷ ಭಾವನೆಗಳಿಂದ ನಾವು ತೊಡಗ್ತಾ ಇದ್ದೇವೆ. ತಾತಯ್ಯನವರು ಆಗಿನ ಕಾಲದಲ್ಲಿ ಯಾವ ರಾಗ ದ್ವೇಷ ಭಾವ ಇಲ್ಲದೆ ಪ್ರತಿಯೊಬ್ಬರ ಮನೆಗೂ ಕೂಡ ಮದುವೆ ಮಾಡಿ ಒಂದು ಕೋಮು ಗಲಭೆಗಳು ಇಲ್ಲದ ಹಾಗೆ ಅವತ್ತೇ ಸಾರಿದರು. ಕುಲಮು ಒಗಟೇ ರಾದಿ ಮಾನವ ಕುಲಮು ಅಂತ ಹೇಳಿದರು. ಅನೇಕ ರೀತಿಯಾದಂಥ ಕೈವಾರ ಕ್ಷೇತ್ರದಲ್ಲಿ ಸಹಿಷ್ಣುತ ಎಲ್ಲ ಧರ್ಮೀಯರನ್ನು ಕೂಡ ಅವರು ಒಂದಾಗಿ ನೋಡಿಕೊಂಡು ಇವತ್ತಿನ ದಿವಸ ಬೇರೆ ಬೇರೆ ದೇಶಗಳಿಗೆ ಒಬ್ಬೊಬ್ಬರೇ ಸಂತರು ಸಿಕ್ಕಿದ್ದಾರೆ. ಪೈಗಂಬರೊಬ್ಬರಿಗೆ ಸಿಕ್ಕಿದ್ದಾರೆ, ಯೇಸು ಒಬ್ಬರಿಗೆ ಸಿಕ್ಕಿದ್ದಾರೆ. ಅವರಿಗೆ ಇಷ್ಟೂ ಜನ ಗುರುಗಳು ಏನನ್ನ ಸಿಕ್ಕಿದ್ರೆ ಆ ದೇಶ ಎಷ್ಟು ಮುಂದುವರಿತಿತ್ತು. ಅವರು ಒಬ್ಬೊಬ್ಬರು ಸಿಕ್ಕೇ ಅಷ್ಟೊಂದು ಕೋಮು ಗಲಭೆಗಿಲ್ಲಾರ್ದ ಅತ್ಯಂತ ಪ್ರೀತಿಯಿಂದ ಸಹಧರ್ಮೀಯರಾಗಿ ಬಾಳ್ತಾ ಇದ್ದಾರೆ ಅವರೆಲ್ಲರೂ. ನಮ್ಮಲ್ಲಿ ಇಷ್ಟೂ ಜನ ಕೂಡ ನಾವಿದ್ದರೂ ಕೂಡ ಅವರ ತತ್ವಗಳನ್ನು ನಮ್ಮ ಜೀವನದಲ್ಲೇ ಅಳವಡಿಸಿಕೊಳ್ತಾ ಇಲ್ಲ. ತಾತಯ್ಯನವರು ಕೇವಲ ಕೈವಾರ ಬಲ್ಜಿಗರಿಗೆ ಮಾತ್ರ ಗುರುವಲ್ಲ, ಅವರು ಕಾಲಜ್ಞಾನವನ್ನು ಬರೆದಂಥವ್ರು ವೀರ ಬ್ರಹ್ಮೇಂದ್ರರೊಬ್ಬರು, ನಾಸ್ಟ್ರಾಡೋಮರ್ ಅಂತ ಹೇಳಿ ಒಬ್ಬರು ಆ ಫಾರಿನರ್ ಅವರೊಬ್ಬರು, ಮತ್ತು ತಾತಯ್ಯನವರು, ಈ 3 ಜನ ಪ್ರಪಂಚಕ್ಕೆ ಕಾಲಜ್ಞಾನವನ್ನ ಭವಿಷ್ಯವನ್ನ ಸಾರಿರ್ತಕ್ಕಂಥ ಮಹನೀಯರು, ಅತೀಂದ್ರಿಯ ಶಕ್ತಿ ಉಳ್ಳವರು ಅಂತಕ್ಕಂಥವ್ರು ಅನ್ಸ್ಕೊಂಡಿದ್ದಾರೆ. ಅಂಥವರ ಜಯಂತಿಯನ್ನ ನಾವು ಯಾಕೆ ಮಾಡಬೇಕು? ಇಷ್ಟೊಂದು ಜಯಂತಿಗಳು ಯಾಕೆ ಬೇಕು? ನಾನೊಬ್ಬ ಶಿಕ್ಷಕನಾಗಿ ಹೇಳ್ತಾ ಇದ್ದೀನಿ, 365 ದಿವಸ ಕೂಡ ಕಡಿಮೆ ಬೀಳ್ತಾ ಇದೆ ನಮಗೆ ಆಚರಣೆ ಮಾಡೋದಕ್ಕೆ ಸರ್ಕಾರಯುತವಾಗಿ. ಯಾಕೆ ಇದನ್ನ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಇವತ್ತಿನ ಮೊಬೈಲ್ ಯುಗದಲ್ಲಿ, ಆಧುನಿಕ ಯುಗದಲ್ಲಿ ಈ ಸಂತರು ತಮ್ಮ ಜೀವನ, ತಮ್ಮ ಬದುಕು, ತಮ್ಮ ನೆಲೆಯನ್ನು ಬಿಟ್ಟು
ಊರಿನುದ್ದಕ್ಕೂ ಕೂಡ ದಾಸಾನುದಾಸರಾಗಿ ಉದ್ಧಾರ ಆಗಬೇಕು ಅಂತ ಸಾರ್ತಾ ನಮ್ಮನ್ನ ಬುದ್ಧಿವಂತರನ್ನಾಗಿ ಮಾಡಿದವರು. ಮುಂದಿನ ಪೀಳಿಗೆಗೆ ಇದು ಇನ್ನ ಉಳ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಸರ್ಕಾರ ಈ ಜಯಂತಿಯನ್ನ ಮಾಡಿ ನಮ್ಮನ್ನೆಲ್ಲ ಜಾಗೃತಿ ಮಾಡ್ತಾ ಇದೆ. ಇನ್ನು ಸರ್ಕಾರದ ಮಟ್ಟದಲ್ಲಿ ಯೋಗಿ ನಾರಾಯಣ ಗುರುಗಳ ಜಯಂತಿ ಆಚರಿಸುತ್ತಿರೋದು ಬಲಿಜ ಸಮುದಾಯಕ್ಕೆ ಸಂತಸದ ಸಂಗತಿ ಎಂದು ಮಹಿಳಾ ಮುಖಂಡರೊಬ್ಬರು ಈ ವೇಳೆ ಸರ್ಕಾರಕ್ಕೆ ಕೃತಜ್ಞತೆ ತಿಳಿಸಿದರು. ಈ ದಿನ ನಮಗೆ ನಮ್ಮ ಕುಲಗುರುಗಳು ಸರ್ಕಾರದ ಸ್ಥಾನದಲ್ಲಿ ಕೂತು ಒಂದು ದಿನವನ್ನು ಆಚರಣೆ ಮಾಡೋದು ಬಹಳಷ್ಟು ಇದೆ. ನಮ್ಮ ಜಾತಿಯನ್ನು ಎಲ್ಲಿ ಗುರುತಿಸ್ತಾ ಇರಲಿಲ್ಲ. ಈ ದಿನ ಸರ್ಕಾರದಲ್ಲಿ ಯಾವ ಟೇಬಲ್ ಮುಂದೆ ಹೋಗಿ ನಾವು ಬಲಿಜ ಜನಾಂಗ ನಮ್ಮ ಸರ್ಕಾರದ ವತಿಯಿಂದ ನಾವು ಬಲಿಜ ಇದನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ, ನಮ್ಮ ಕೆಲಸಗಳನ್ನು ಮಾಡಿಕೊಡಿ ಅನ್ನೋ ಒಂದು ಧೈರ್ಯವಾಗಿ ಕೇಳೋ ಅಂಥದ್ದು. ಅದೇ ರೀತಿ ಎಲ್ಲ ರಂಗದಲ್ಲೂ ನಮ್ಮ ಸಮಾಜ ಹಿಂದುಳಿದಿತ್ತು. ಇನ್ನು ಮುಂದಿನ ದಿನಗಳಲ್ಲಿ ಆ ಒಂದು ನಮ್ಮ ಸಮಾಜ ಮುಂದುವರಿಬೇಕು ಅನ್ನೋದು. ಹೊಸಪೇಟೆ ನಗರದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಬರುವ ಶನೇಶ್ವರ ದೇವಸ್ಥಾನದ ಆಸುಪಾಸಿನಲ್ಲಿ ಬರೋಬ್ಬರಿ 35 ಎಕರೆ ಪ್ರದೇಶದಲ್ಲಿ ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ಸ್ ಸಂಸ್ಥೆಯಿಂದ ಬರೋಬ್ಬರಿ 35 ಕೋಟಿ ಮೊತ್ತದಲ್ಲಿ ಟ್ರಕ್ ಟರ್ಮಿನಲ್ ನಿರ್ಮಿಸಲಾಗುತ್ತದೆ. ಈ ಭಾಗವಾಗಿ ಅವಳಿ ಜಿಲ್ಲೆಗಳ ಸಚಿವದ್ವಯರಿಂದ ದಿನಾಂಕ 27ರಂದು ಭೂಮಿ ಪೂಜೆ ನಡೆಸಲಾಗಿದೆ. ಹೀಗೆ ಹೊಸಪೇಟೆ ನಗರದ ರಾಷ್ಟ್ರೀಯ ಹೆದ್ದಾರಿ 50ಕ್ಕೆ ಹೊಂದಿಕೊಂಡ 35 ಎಕರೆ ಪ್ರದೇಶದಲ್ಲಿ ಟ್ರಕ್ ಟರ್ಮಿನಲ್ ನಿರ್ಮಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಸಾರಿಗೆ ಸಚಿವ ಶ್ರೀರಾಮುಲು ಹಾಗೂ ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್ ಮತ್ತು ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ ಅಧ್ಯಕ್ಷರು ಸೇರಿದಂತೆ ಲಾರಿ ಮಾಲೀಕರಿಂದ ಭೂಮಿ ಪೂಜೆ ನಡೆಸಲಾಯಿತು. ಬಳಿಕ ಸಚಿವ ಆನಂದ್ ಸಿಂಗ್ ರವರು ಮಾತನಾಡಿ, ಕಳೆದ ಕೆಲ ವರ್ಷಗಳ ಹಿಂದೆನೆ ಈ ಟ್ರಕ್ ಟರ್ಮಿನಲ್ ನಿರ್ಮಾಣಗೊಳ್ಳಬೇಕಿತ್ತು. ಕಾರಣಾಂತರಗಳಿಂದ ಪೆಂಡಿಂಗ್ ಇಡಲಾಗಿತ್ತು. ಸತತ ಪ್ರಯತ್ನದಿಂದಾಗಿ ಸಚಿವ ಶ್ರೀರಾಮುಲುರವರ ಅಧಿಕಾರದ ಅವಧಿಯಲ್ಲಿ ಟ್ರಕ್ ಟರ್ಮಿನಲ್ ನಿರ್ಮಿಸಲು ಇಂದು ಭೂಮಿ ಪೂಜೆ ನಡೆಸಲಾಗಿದೆ. ಗುತ್ತಿಗೆದಾರರು ಉತ್ತಮ ಕಾಮಗಾರಿ ಮಾಡಬೇಕೆಂದು ತಿಳಿಸಿದರು. ಈ ಟ್ರಕ್ ಟರ್ಮಿನಲ್ ಸುಮಾರು 35 ಎಕರೆನಲ್ಲಿ ವಿಸ್ತರಣದಲ್ಲಿ ಇದು ನಿರ್ಮಾಣ ಆಗುವಂಥ ಒಂದು ಟ್ರಕ್ ಟರ್ಮಿನಲ್. ಇದು ಸುಮಾರು ವರ್ಷ ನೆನೆಗೆ ಬಿದ್ದಿತ್ತು. ನಾನು ಬಹಳಷ್ಟು ಸತಿ ದೇವರಾಜ ಅರಸ್ ಟ್ರಕ್ ಟರ್ಮಿನಲ್ ಚೇರ್ಮನ್ಗಳು, ಆಗಿನ ಸಾರಿಗೆ ಸಚಿವರಿಗೆ ಬಹಳಷ್ಟು ನಾವು ಇದ್ರ ಹಿಂದೆ ಬಿದ್ದಿದ್ವಿ, ಇದು ಟ್ರಕ್ ಟರ್ಮಿನಲ್ ಹೆಂಗಾದರೂ ಮಾಡಿ ನಾವು ಬರಬೇಕು ಅಂತೇಳಿ. ಆದರೆ ಏನೇನು ವ್ಯವಸ್ಥೆ ಇದೆ, ಸುಮಾರು ಇದು 35 ಕೋಟಿ ವೆಚ್ಚದಲ್ಲಿ ಟ್ರಕ್ ಟರ್ಮಿನಲ್ ನಿರ್ಮಾಣ ಆಗುವಂಥ ಇದು ಒಂದು ಯೋಜನೆ. ನಾನು ಗುತ್ತಿಗೆದಾರರಲ್ಲಿ ಒಂದೇ ಮನವಿ ಮಾಡಿಕೊಳ್ಳೋದು, ನಿಮ್ಮೆಲ್ಲರಿಗೆ ಯಾರು ಸುಬ್ಬಾರೆಡ್ಡಿ ಅವರೇ, ವಿಜಯನಗರ ಕ್ಷೇತ್ರದಲ್ಲಿ ಕೆಲಸಗಳು ನಡೀತಾ ಇರ್ತಕ್ಕಂಥದ್ದು ನಿಮಗೆ ಗೊತ್ತಿದೆ. ಇಲ್ಲಿ ನಾವು ಕ್ವಾಲಿಟಿನಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಮಾಡುವಂಥದ್ದು ಪ್ರಶ್ನೆನೇ ಬರಲ್ಲ. ಇದರಲ್ಲಿ ಕ್ವಾಲಿಟಿ ಕಾಂಪ್ರಮೈಸ್ ಮಾಡಲೇಬಾರ್ದು. ಬಹಳ ಒಳ್ಳೆ ಕ್ವಾಲಿಟಿಯ ನೀವು ಕೆಲಸ ಮಾಡಬೇಕು ಅಂಥೇಳಿ ನಾನು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಯಾಕಂದರೆ ನಾವೆಲ್ಲ ಇಲ್ಲಿ ಕೆಲಸದ ಮೇಲೆ ಬರ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ, ಇನ್ಸ್ಪೆಕ್ಷನ್ ಮಾಡ್ತಾ ಇರ್ತೀವಿ. ಎಲ್ಲೋ ಮೈಮರೆತು ಇಲ್ಲಿ ಯಾರು ಬರೋಲ್ಲ ಅನ್ನೋದೆಲ್ಲ ನಾವು ನಮ್ಮ ಕಚೇರಿ ಕಡೆಯಿಂದ ಪ್ರತಿ ಒಂದು ವಾರಕ್ಕೆ ನಾವು ಇಲ್ಲಿ ಬಂದು ಪರಿಶೀಲನೆ ಮಾಡ್ತೀವಿ. ಇಲ್ಲಿ ಲಾರಿ ಮಾಲೀಕರು ಬಹಳ ಜಾಗೃತರಾಗಿದ್ದಾರೆ. ತಾವು ಇಲ್ಲಿ ಬಂದು ಏನಾದರೂ ವ್ಯವಸ್ಥೆಯಲ್ಲಿ ಬದಲಾವಣೆ ಬೇಕಂದಾಗ ಇದು ಬಯಸದ ಬಂದ ಭಾಗ್ಯ ಅಂಥೇಳಿ. ಅದು ಯಾಕೆ ಶ್ರೀರಾಮುಲು ಅವರು ಇಲ್ಲೇ ಇದು ಆಗಬೇಕು ಅಂಥೇಳಿ ಇತ್ತು ಏನೋ ಗೊತ್ತಿಲ್ಲ. ಆತ ಬಂದ ಮೇಲೆ ನಾವು ಕಂಡಾಗೆಲ್ಲ ಹೇಳ್ತಾ ಇದ್ವಿ, ಸರ್ ಅದು ಒಂದು ಟ್ರಕ್ ಟರ್ಮಿನಲ್ ಇದೆ, ಅದು ದಯವಿಟ್ಟು ಅದು ಮಾಡಿಸಿ ಅಂಥೇಳಿ. ಯಾವಾಗ ಬಂದ್ರೇನು ಆ ಟ್ರಕ್ ಟರ್ಮಿನಲ್ ಆಗಲೇ ಇಲ್ಲ. ಯಾಕಂದರೆ ಸುಮಾರು ಆ ಪಾಪ ಕಾಂಟ್ರಾಕ್ಟರ್ಗೂ 3 ವರ್ಷ ಆಯ್ತಂತ. ನಾವು ಮರ್ತೇ ಬಿಟ್ಟಿದ್ವಿ, ಇದು ಟ್ರಕ್ ಟರ್ಮಿನಲ್ ಆಗುತ್ತೋ ಇಲ್ಲೋ ಅಂಥೇಳಿ ನಾವು ಮರ್ತು ಬಿಟ್ಟಿದ್ವಿ. ಆದ್ರೂ ಕೊನೆಗೆ ಶ್ರೀರಾಮುಲು ಸರ್ ಬಂದ ಮೇಲೆ ಇದಕ್ಕೊಂದು ಜೀವ ಕೊಟ್ಟಂಗೆ ಇದು ಒಂದು ನಮ್ಮ ವಿಜಯನಗರ ಕ್ಷೇತ್ರಕ್ಕೆ ಇದು ಒಂದು ಹೊಸ ಯೋಜನೆ ತಂದು ಕೊಟ್ಟಂಗೆ. ನಾನು ಲಾರಿ ಮಾಲೀಕರ ಎಲ್ಲರ ಪರವಾಗಿ ನಾನು ಸಾರಿಗೆ ಸಚಿವರಾದಂಥ ಸನ್ಮಾನ್ಯ ಶ್ರೀ ಬಿ ಶ್ರೀರಾಮುಲು ಸಾಹೇಬರಿಗೆ ನಾನು ನಿಮಗೆ ಧನ್ಯವಾದಗಳನ್ನು ಹೇಳೋಕೆ ಇಚ್ಛೆ ಪಡ್ತೀನಿ ಈ ಸಂದರ್ಭದಲ್ಲಿ. ಹಾಗಾಗಿ ಪ್ರಾರಂಭ ನಾಳೆಯಿಂದನೇ ಕೆಲಸ ಪ್ರಾರಂಭ ಆಗುತ್ತೆ. ಇಲ್ಲಿ ಎಲ್ಲೂ ಒತ್ತುವರಿ ಆಗಿಲ್ಲ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ಆದ್ರೇನು ಏನಾದರೂ ಒತ್ತುವರಿ ಇದ್ರೇನು ಗುತ್ತಿಗೆದಾರರು ಮತ್ತು MD ನಮ್ಮ ಗಮನಕ್ಕೆ ತಂದರೆ ಖಂಡಿತವಾಗ್ಲೂ ಜಿಲ್ಲಾಧಿಕಾರಿಗಳಿಗೆ ಹೇಳಿ, ಪೊಲೀಸು SP ಅವರಿಗೆ ಹೇಳಿ ಒತ್ತುವರಿಯನ್ನು ನಾವು ಖುಲಾಸೆ ಮಾಡಿಕೊಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ಬಳಿಕ ಸಾರಿಗೆ ಸಚಿವ ಶ್ರೀರಾಮುಲುರವರು ಮಾತನಾಡಿ,
ಈ ಭಾಗದಲ್ಲಿ ಸಾಕಷ್ಟು ಗಣಿಗಾರಿಕೆಯಿಂದಾಗಿ ಟ್ರಾಫಿಕ್ ಸಮಸ್ಯೆ ಎದುರಾಗುತ್ತಿತ್ತು. ಲಾರಿ ಚಾಲಕರ ಹಾಗೂ ಕ್ಲೀನರ್ಗಳ ಹಿತದೃಷ್ಟಿಯಿಂದಾಗಿ ಸಚಿವ ಆನಂದ್ ಸಿಂಗ್ ರವರ ಸತತ ಪರಿಶ್ರಮದಿಂದಾಗಿ ಸರ್ಕಾರದ ಮೇಲೆ ಒತ್ತಡ ತರಲಾಗಿ ಅನುದಾನ ಮಂಜೂರು ಮಾಡಿರುವ ಹಿನ್ನೆಲೆಯಲ್ಲಿ ಇಂದು ಟ್ರಕ್ ಟರ್ಮಿನಲ್ ನಿರ್ಮಾಣಕ್ಕೆ ಭೂಮಿ ಪೂಜೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಸುಮಾರಾಗಿ 10-15 ವರ್ಷಗಳಿಂದ ತುಂಬಾ ದಿನಗಳಿಂದ ಬೇಡಿಕೆ ಇತ್ತು. ನಮ್ಮ ಈ ಭಾಗದ ಜನಪ್ರಿಯ ಮಂತ್ರಿಗಳಾದಂಥ ಸನ್ಮಾನ್ಯ ಆನಂದ್ ಸಿಂಗ್ ಅವರು ನಾನು ಸಾರಿಗೆ ಇಲಾಖೆ ಜವಾಬ್ದಾರಿಯನ್ನು ತಗೊಂಡ ನಂತರ ರಾಮ್ಲೋರೆ ಒಂದು ಟ್ರಕ್ ಟರ್ಮಿನಲ್ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿದೆ, ದಯವಿಟ್ಟು ಮಾಡಿಕೊಡ್ಬೇಕಂದೇಳಿ ಮೊದಲನೇ ಬೇಡಿಕೆ ನನ್ನ ಹತ್ತಿರ ಇಟ್ಟರು. ಅವತ್ತೇ ನಾನು ಹೊಸದಾಗಿ ನಾನು ಜವಾಬ್ದಾರಿಯನ್ನು ತಗೊಂಡಂಥ ಟೈಮಲ್ಲಿ ಸನ್ಮಾನ್ಯ ಆನಂದ್ ಸಿಂಗ್ ಅವ್ರಿಗೆ ಹೇಳಿದೆ, ಆನಂದ್ ಸಿಂಗ್ ಅವರೇ ಗೊತ್ತಿಲ್ಲಾಗಲಿ ಭಾಳಷ್ಟು ವರ್ಷಗಳಿಂದ ಬೇಡಿಕೆ ಅಂತ ಇದೆ, ಆದರೆ ಎಲ್ಲೋ ಒಂದು ಕಡೆ ನಮ್ಮ ಸರ್ಕಾರ ಬಂದ ನಂತರ ಬದಲಾವಣೆ ಮಾಡೋಂಥ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತೇಳಿ ಆನಂದ್ ಸಿಂಗ್ ಅವರಿಗೆ ನಾನು ಮಾತನ್ನು ಕೊಟ್ಟಿದ್ದೆ. ಯಾಕಂದ್ರೆ ಈ ಭಾಗದಲ್ಲಿ ಇವತ್ತು ಸಾಕಷ್ಟು ಗಣಿಗಾರಿಕೆ ನಡೆದು ಸಿಕ್ಕಾಪಟ್ಟಿ ಟ್ರಾಫಿಕ್ ಅಂದ್ರಿಗಿನ ಸಿಕ್ಕಾಪಟ್ಟಿ ಟ್ರಾಫಿಕ್. ಇವತ್ತು ಬಿಜಾಪುರ ಬಾಂಬೆಗೆ ಹೋಗೋಂಥದ್ದು, ಬಾಗಲಕೋಟೆಗೆ ಹೋಗೋಂಥವು, ಬೆಂಗಳೂರಿಗೆ ಹೋಗೋಂಥ ಗಾಡಿಗಳು ಇವತ್ತು ಭಾಳಷ್ಟು ಕಡೆ ಇವತ್ತು ದಾರಿಯಲ್ಲಿ ಲಾರಿಗಳನ್ನು ಬಿಟ್ಟು ಎಲ್ಲಿ ಬೇಕಾದ್ರೆ ನಿಂತು ವಿಶ್ರಾಂತಿಯನ್ನು ಪಡ್ಕೊತಿರ್ತಾರೆ. ಯಾಕಂದರೆ ಇವತ್ತು ಸಾರಿಗೆ ಇಲಾಖೆಯ ಉದ್ದೇಶ ಟ್ರಾನ್ಸ್ಪೋರ್ಟೇಷನ್ ಕನೆಕ್ಟಿವಿಟಿ ಮಾಡಬೇಕು, ಎಲ್ಲರೂ ಕೂಡ ಸಾರಿಗೆ ಸವಲತ್ತನ್ನು ಒದಗಿಸ್ಕೊಡ್ಬೇಕು. ಎಲ್ಲೆಲ್ಲಿ ಟ್ರಕ್ ಟರ್ಮಿನಲ್ಗಳನ್ನು ಮಾಡ್ತಾರೆ ಅವ್ರಿಗೆ ಡ್ರೈವರ್ಗಳಿಗೆ ಇಲ್ಲಿ ಬೇಕಾದಂಥ ಉಳ್ಕೊಳ್ಳೋಕೆ ವ್ಯವಸ್ಥೆ, ಜಿಮ್ಮು, ಹೋಟೆಲ್ಗಳು ಎಲ್ಲ ರೀತಿಯಲ್ಲಿ ಕೂಡ ಅವ್ರಿಗೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಜೊತೆಲಿ ಈ ವ್ಯವಸ್ಥೆಯಲ್ಲಿ ಕೂಡ ಸುಮಾರಾಗಿ 1000 ಮಂದಿಗೆ ಅವ್ರಿಗೆ ಒಂದು ಹೊಸ ವ್ಯಾಪಾರವನ್ನು ಮಾಡಿಕೊಡೋದ್ರ ಮೂಲಕ ಸಣ್ಣ ಸಣ್ಣ ಕಾಂಪ್ಲೆಕ್ಸ್ಗಳನ್ನು ಹಾಕ್ಕೊಂಡು ವ್ಯವಸ್ಥೆಯನ್ನು ಕೂಡ ಮಾಡಿಕೊಡುವಂಥ ಕೆಲಸ, ಸುಮಾರಾಗಿ 1000 ಮಂದಿ ಕುಟುಂಬಸ್ಥರಿಗೆ ಇಲ್ಲಿ ವ್ಯಾಪಾರ ಮಾಡಿಕೊಂಡು ಕೂಡ ಅನುಕೂಲ ಮಾಡುವಂಥ ವ್ಯವಸ್ಥೆ, ಇಲ್ಲೊಂದು ಕಾಂಪ್ಲೆಕ್ಸ್ ಕೂಡ ಮಾಡುವಂಥ ಕೆಲಸ ಮಾಡ್ತಾ ಇದ್ವಿ. ಇವತ್ತು ಆನಂದ್ ಸಿಂಗ್ ಅವರು ಹೊಸ ಜಿಲ್ಲೆ ಆದ ನಂತರ ಇವತ್ತು ರಾತ್ರಿ ಹಗಲು ಅಂದ್ರಿಗಿನ ದಿನನಿತ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡೋಗೋದು, ಮಂತ್ರಿಗಳ ಗಮನಕ್ಕೆ ತಗೊಂಡೋಗೋದು, ಯಾರ್ಯಾರು ಇಲಾಖೆಯಲ್ಲಿ ಯಾರ್ಯಾರು ಜವಾಬ್ದಾರಿಗೆ ಮಂತ್ರಿಗಳನ್ನು ಕೆಲಸ ಮಾಡ್ತಿದ್ರೋ ಆ ಎಲ್ಲ ಇಲಾಖೆಯ ಜವಾಬ್ದಾರಿಯನ್ನು ಸನ್ಮಾನ್ಯ ಆನಂದ್ ಸಿಂಗ್ ಅವರು ತಗೊಂಡು ಎಲ್ಲ ಕೆಲಸಗಳನ್ನು ಅವರೇ ಹೆಗಲಿಗೆ ಹಾಕೊಂಡು ಎಲ್ಲ ಯೋಜನೆಗಳನ್ನು ವಿಜಯನಗರ ತರಂತ ಕೆಲಸ, ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ಸನ್ಮಾನ್ಯ ಆನಂದ್ ಸಿಂಗ್ ಅವರು ಮಾಡ್ತಾ ಇದ್ದಾರೆ. ಇವತ್ತು ನನಗೆ ಬಜೆಟಲ್ಲಿ ಅಲೋಕೇಶನ್ ಆದಂಥ ಹಣ ಅಂದ್ರಿಗಿನ ನಮ್ಮ ಹತ್ರ ಇದ್ದಂಥ ಹಣವನ್ನೇ ಸುಮಾರಾಗಿ ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ಗೆ 25 ಕೋಟಿ ರೂಪಾಯಿ ಅನುದಾನವನ್ನು ಮಾಡೋದು, ಮಂಜೂರಾತಿಯನ್ನು ಮಾಡೋದ್ರ ಮೂಲಕ ನಾನು 25 ಕೋಟಿ ರೂಪಾಯಿದಲ್ಲಿ ನನ್ನ ಸ್ವಾರ್ಥಗಳಿದೆ. ಆ 25 ಕೋಟಿ ರೂಪಾಯಿದಲ್ಲಿ ಪೂರ್ಣ ಆದಷ್ಟು ಹಣ ಬೇರೆ ಕಡೆ ಬಳಕೆ ಆಗುತ್ತಿಲ್ಲ ಗೊತ್ತಿಲ್ಲ ಆಗಲಿ, ಇದನ್ನ ಮಾಡಲ್ ಒಂದು ಟ್ರಕ್ ಟರ್ಮಿನಲ್ ಆಗಿ ಮಾಡಬೇಕು, ಒಂದು ದೊಡ್ಡ ಮಾಡಲ್ನ ಒಂದು ಟ್ರಕ್ ಟರ್ಮಿನಲ್ ಆಗಿ ತಾವು ಮಂಜೂರಾತಿಯನ್ನು ಮಾಡಬೇಕು. ಇದನ್ನ ಒಳ್ಳೆ ಫುಲ್ ಫ್ಲೆಜ್ ಆಗಿ ಮಾಡಬೇಕು. ಹಣಕಾಸಿನ ಬೇಕಾದ ಕೊರತೆ ಬಂದರೆ ಕೂಡ ಇದು ಕೊಡೋಂಥ ಕೆಲಸ ಕೂಡ ಮಾಡ್ತೀನಿ. ಇದಕ್ಕೆ ನಾನು ತಮ್ಮ ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ಗೆ 25 ಕೋಟಿ ರೂಪಾಯಿ ಹಣವನ್ನು ಮಂಜೂರಾತಿ ಮಾಡೋಂಥ ಕೆಲಸ ಮಾಡ್ತೀನಿ. ಜೊತೆಲಿ ನಮ್ಮ ಆನಂದ್ ಸಿಂಗ್ ಅವರು ಕೂಡ ಒಳ್ಳೆ ಹೆಸರು ಬರೋಂಥ ರೀತಿಯಲ್ಲಿ ಅವರು ಈ ಜಿಲ್ಲೆಯಲ್ಲಿ ಯಾವೇ ಕೆಲಸ ಕಾಮಗಾರಿಗಳು ನಡೆದ್ರು ಕೂಡ ಕ್ವಾಲಿಟಿ ಅನ್ನೋಂಥದ್ದು ಅವರು ಆದ್ಯತೆಯನ್ನು ಕೊಡ್ತಾರೆ. ಅದ್ರ ಬಗ್ಗೆ ಭಾಳ ಸೀರಿಯಸ್ ಇದ್ದಾರೆ. ಯಾವುದೇ ವಿಚಾರದಲ್ಲಿ ರಾಜಿ ಆಗಲ್ಲ ಮನುಷ್ಯ. ಅದಕ್ಕೋಸ್ಕರವಾಗಿ ಎಲ್ಲ ಕೆಲಸಗಳ ಬಗ್ಗೆ ಅವರು ಸೀರಿಯಸ್ ಇರೋ ಕಾರಣ ದಯವಿಟ್ಟು ಅವರು ಕೂಡ ಸರ್ಕಾರಕ್ಕೆ ಒಳ್ಳೆ ಹೆಸರು ತರಬೇಕು. ನಮ್ಮ ಆನಂದ್ ಸಿಂಗ್ ಅವರು ಕೂಡ ಒಳ್ಳೆ ಹೆಸರು ತರೋಂಥ ಕೆಲಸ ಆಗಬೇಕು. ಹೊಸಪೇಟೆ ನಗರದ ಹಲವು ರಸ್ತೆಗಳ ಎರಡೂ ಬದಿಯಲ್ಲಿ ಮಣ್ಣು ತುಂಬಿಕೊಂಡು ಸಂಚಾರಕ್ಕೆ ಸಂಚಕಾರ ತಂದೊಡ್ಡಿದಂತಾಗಿದೆ. ಈ ಹಿನ್ನೆಲೆಯಲ್ಲಿ ಕಿರ್ಲೋಸ್ಕರ್ ಕಾರ್ಖಾನೆಯಿಂದ ನವೀಕರಣಗೊಳಿಸಿದ ಯಂತ್ರದಿಂದ ರಸ್ತೆಯ ಸ್ವಚ್ಛತಾ ಕಾರ್ಯವನ್ನು ಪ್ರಾಯೋಗಿಕವಾಗಿ ನಡೆಸಲಾಗಿದೆ. ಈ ಹಿಂದೆ ಹೊಸಪೇಟೆ ನಗರಸಭೆಯಿಂದ ರಸ್ತೆಯಲ್ಲಿನ ಮಣ್ಣನ್ನ ಸ್ವಚ್ಛಗೊಳಿಸಲು ಯಂತ್ರವನ್ನ ಖರೀದಿಸಿ ರಸ್ತೆ ಸ್ವಚ್ಛತೆ ಮಾಡಲಾಗುತ್ತಿತ್ತು. ಸದ್ಯ ಅವು ಕಾರ್ಯನಿರ್ವಹಿಸದ ಹಿನ್ನೆಲೆಯಲ್ಲಿ ಕಿರ್ಲೋಸ್ಕರ್ ಕಾರ್ಖಾನೆಯಿಂದ ನವೀಕರಣಗೊಳಿಸಿರುವ ನೂತನ ಯಂತ್ರದಿಂದ ನಗರದ ಕೆಲ ರಸ್ತೆಗಳ ಸ್ವಚ್ಛತೆಯನ್ನ ಪ್ರಾಯೋಗಿಕವಾಗಿ ನಡೆಸಲಾಯಿತು. ಈ ವೇಳೆ ಸಚಿವ ಆನಂದ್ ಸಿಂಗ್ ರವರು ಸ್ಥಳಕ್ಕೆ ಭೇಟಿ ನೀಡಿ ನಗರಸಭಾ ಅಧಿಕಾರಿಗಳ ಹಾಗೂ ಕಿರ್ಲೋಸ್ಕರ್ ಕಾರ್ಖಾನೆಯ ಅಧಿಕಾರಿಗಳಿಂದ ಯಂತ್ರದ ಕುರಿತು ಮಾಹಿತಿ ಪಡೆದರು. बहुत छोटा मशीन
ಅದೇ ರೀತಿ ಶ್ರೀ ಶಂಕರ್ ಆನಂದ್ ಸಿಂಗ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ಗೆ ಭೇಟಿ ನೀಡಿ ಇಲ್ಲಿನ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಕಾಲೇಜಿನಲ್ಲಿನ ವ್ಯವಸ್ಥೆ ಕುರಿತು ಮಾಹಿತಿ ಪಡೆದರು. ಬಳಿಕ ಗ್ರಂಥಾಲಯ ಸೇರಿದಂತೆ ವಿವಿಧ ವಿಭಾಗಗಳಿಗೆ ತೆರಳಿ ವ್ಯವಸ್ಥೆ ಪರಿಶೀಲಿಸಿ ಪ್ರಾಂಶುಪಾಲರಿಂದ ಮಾಹಿತಿ ಪಡೆದರು. ಕಾಂಗ್ರೆಸ್ ಮುಖಂಡ ಎಚ್ಎನ್ಎಫ್ ಇಮಾಮ್ ನಿಯಾಜಿರವರಿಂದ ಕಳೆದ 13 ವರ್ಷಗಳಿಂದ ಉಚಿತ ಖತ್ನಾ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಿದ್ದಾರೆ. ಹೀಗೆ ದಿನಾಂಕ 27ರಂದು ಉಚಿತ ಖತ್ನಾ ಕಾರ್ಯಕ್ರಮ ನಡೆಸಲು ಹೆಸರು ನೋಂದಾಯಿಸಿದ 105 ಮುಸ್ಲಿಂ ಮಕ್ಕಳಿಗೆ ಮುಂಜಿ ನೆರವೇರಿಸಿ ಪೌಷ್ಟಿಕ ಆಹಾರವನ್ನ ವಿತರಿಸಲಾಗಿದೆ. ಹೀಗೆ ದಿನಾಂಕ 27ರಂದು ಕಾಲೇಜು ರಸ್ತೆ ಫರ್ಬೇಜ್ ಪ್ಲಾಜಾದ ಸಭಾಂಗಣದಲ್ಲಿ ಖತ್ನಾ ಮಾಡಿಸಿಕೊಂಡ ಮಕ್ಕಳಿಗೆ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಕಾಂಗ್ರೆಸ್ ಮುಖಂಡ ಹಾಗೂ ಸಮಾಜ ಸೇವಕರು ಆಗಿರುವ ಎಚ್ಎನ್ಎಫ್ ಇಮಾಮ್ ನಿಯಾಜಿರವರು ಮಾತನಾಡಿ, ಕಳೆದ 13 ವರ್ಷಗಳಿಂದ ಉಚಿತವಾಗಿ ಖತ್ನಾ ಕಾರ್ಯಕ್ರಮ ನಡೆಸಿಕೊಂಡು ಬರಲಾಗುತ್ತಿದೆ. ಇದರಿಂದ ಬಡ ಕುಟುಂಬಗಳಿಗೆ ಸಹಾಯವಾದಂತಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಇಸ್ಲಾಂ ಧರ್ಮದ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ 105 ಮುಸ್ಲಿಂ ಮಕ್ಕಳಿಗೆ ಉಚಿತವಾಗಿ ಖತ್ನಾ ನೆರವೇರಿಸಿ ಪೌಷ್ಟಿಕ ಆಹಾರವನ್ನ ವಿತರಿಸಲಾಗಿದೆ ಎಂದಿದ್ದಾರೆ. 5,500 ವರ್ಷದ ಹಿಂದಿನಿಂದ ಈ ಒಂದು ನಮ್ಮ ಇಸ್ಲಾಂ ಧರ್ಮದಲ್ಲಿ ಈ ಒಂದು ಸಂಪ್ರದಾಯ ಸುನ್ನತೆ ಇಬ್ರಾಹಿಂ ಎಂದು ಆ ಭಗವಂತನ ಆದೇಶನ ಮೇರೆಗೆ ಹಜರತ್ ಇಬ್ರಾಹಿಂ ಖಲೀಲುಲ್ಲಾ ಅವರು ನಮ್ಮ ಪೈಗಂಬರು ಅವಾಗಲಿಂದ ಈ ಒಂದು ಸುನ್ನತೆ ಇಸ್ಲಾಂ ಸುನ್ನತೆ ನಮ್ಮ ಕಾರ್ಯಕ್ರಮ ಇದು ನಡೀತಾ ಇದೆ. ಇದು ಮಕ್ಕಳು ಹುಟ್ಟಿದ್ದ 20 ದಿವಸ ತದನಂತರ ನಾವು ಈ ಒಂದು ಖತ್ನಾವನ್ನು ಮಕ್ಕಳಿಗೆ ಮಾಡಿಸ್ಬೇಕಂತೇಳಿ ಆ ಭಗವಂತನಿಂದ ಆದೇಶ ಮೇರೆಗೆ ಈ ಒಂದು ನಮ್ಮ ಇಸ್ಲಾಂ ಪದ್ಧತಿಯ ಪ್ರಕಾರ ನಮ್ಮ ಮಕ್ಕಳಿಗೆ ನಾವು ಮಾಡ್ಕೊಂತ ಬರ್ತಾ ಇದ್ದೀವಿ. ಈಗೆಲ್ಲ ನಾವು ವಿಚಾರಗಳು ಸೈಂಟಿಫಿಕ್ ಆಗಿ ನಮಗೆ ಗೊತ್ತಾಗ್ತದೆ. ಈ ಒಂದು ಇದರಿಂದ ಬಹಳಷ್ಟು ರೋಗಗಳಿಂದ ಮುಕ್ತರಾಗ್ತದ್ರ ಅಂತೇಳಿ ಈ ಒಂದು ಸೈಂಟಿಫಿಕಲಿ ನಾವು ಇವತ್ತು ತಿಳಿತಾ ಇದ್ದೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಬಹಳಷ್ಟು ನಮ್ಮ ಸಮಾಜದಲ್ಲಿ ಕೆಲವರು ಆರ್ಥಿಕವಾಗಿ ಹಿಂದಿರ್ತಾರ ಅಂಥವ್ರಿಗೆ ಒಂದು ಸೇವೆ, ಒಂದು ಅಳಲು ಸೇವೆ ಆಗಿ ನಾವು ಐತಲ್ಲ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂತ ಬರ್ತಾ ಇದ್ದೀವಿ. ಕೆಲವು ಕಡೆ ಏನು 2 ವರ್ಷದಿಂದ ನಮಗೆ ಕೋವಿಡ್ ಇತ್ತು. ಆ ಕೋವಿಡ್ನಿಂದ ಬಹಳಷ್ಟು ಮಕ್ಕಳಿಗೆ ನಾವು ಈ ಒಂದು ಕಾರ್ಯಕ್ರಮ ಮಾಡೋಕ್ಕಾಗಲಿಲ್ಲ. ಈ ಸರ್ತಿ ಆ ಭಗವಂತ ಒಂದು ಸೇವೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ತಾಗ 205 ಮಕ್ಕಳು ನಮ್ಮ ತಾಗ ರಿಜಿಸ್ಟರ್ ಆಗಿದ್ದೀವಿ. ಇವತ್ತು 205 ಮಕ್ಕಳಿಗೆ ನಾವು ಈ ಒಂದು ಖತ್ನಾ ಕಾರ್ಯಕ್ರಮವನ್ನು ಮಾಡಕತ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲರೂ ಹಿರಿಯರು ಬಂದು ಅವರು ನಮಗೆಲ್ಲ ಸಹಕಾರ ಮಾಡಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದೀವಿ. ನಾನು ನಮ್ಮ ಎಲ್ಲ ಹಿರಿಯರಿಗೂ ನಾನು ವಂದಿಸ್ತೇನೆ. ಪರಿಶಿಷ್ಟ ಪಂಗಡಕ್ಕೆ ಈಗಿರುವ 3.5ರಷ್ಟು ಮೀಸಲಾತಿಯನ್ನ 7.5ರಷ್ಟು ಮೀಸಲಾತಿಗೆ ಹೆಚ್ಚಿಸಬೇಕೆಂದು ವಾಲ್ಮೀಕಿ ನಾಯಕ ಸಮುದಾಯದಿಂದ ಹೋರಾಟ ಮಾಡಿಕೊಂಡು ಬರಲಾಗುತ್ತಿದೆ. ಆದರೆ ಫಲಿತಾಂಶ ಮಾತ್ರ ಶೂನ್ಯ. ಈ ಹಿನ್ನೆಲೆಯಲ್ಲಿ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದ ಸ್ವಾಮಿಗಳು ಮೀಸಲಾತಿ ಹೆಚ್ಚಳಕ್ಕಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಳೆದ 45 ದಿನಗಳಿಂದ ಅಹೋರಾತ್ರಿ ಮುಷ್ಕರವನ್ನ ಮುಂದುವರೆಸಿದ್ದಾರೆ. ಹೀಗೆ ಮೀಸಲಾತಿ ಹೆಚ್ಚಳಕ್ಕಾಗಿ ಆಗ್ರಹಿಸಿ ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲಾ ವಾಲ್ಮೀಕಿ ನಾಯಕ ಸಮುದಾಯದ ಮುಖಂಡರಿಂದ ಹೊಸಪೇಟೆ ನಗರದ ವಾಲ್ಮೀಕಿ ಕಲ್ಯಾಣ ಮಂಟಪದಲ್ಲಿ ಮುಂದಿನ ಹೋರಾಟದ ರೂಪುರೇಷೆಗಳ ಕುರಿತು ಪೂರ್ವಭಾವಿ ಸಭೆ ಕೈಗೊಳ್ಳಲಾಗಿತ್ತು. ಇನ್ನು ಹೊಸಪೇಟೆ ನಾಯಕ ಸಮುದಾಯದ ಹೋರಾಟಗಾರರೂ ಆಗಿರುವ ತಾಯಪ್ಪ ನಾಯಕರವರು ಮಾತನಾಡಿ, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರು ಸಮೀಕ್ಷೆ ನಡೆಸಿ ಪರಿಶಿಷ್ಟ ಪಂಗಡಕ್ಕೆ 7.5ರಷ್ಟು ಮೀಸಲಾತಿ ಕಲ್ಪಿಸುವಂತೆ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಸಿ 2 ವರ್ಷಗಳು ಸಂದರೂ ಕೂಡ ಸರ್ಕಾರಗಳು ಮೌನ ವಹಿಸುತ್ತಿರುವುದು ವಿಪರ್ಯಾಸದ ಸಂಗತಿ ಎಂದರು. ಈಗ ಯಾಕೆ ಜಾಸ್ತಿ ಅದಕ್ಕೆ ಒತ್ತಾಸೆ ಬಂದಿದೆ ಅಂತಂದ್ರೆ, ಈಗ ಏನು ಡಾಕ್ಟರ್ ನಮ್ಮ ಜಸ್ಟಿಸ್ ನಾಗಮೋಹನ್ ದಾಸ್
ಅವರೊಂದು ವರದಿ ಕೊಟ್ಟಿಗಾರಿ 2 ವರ್ಷ ಆಗ್ತಾ ಇದೆ. ಅದನ್ನು ಜಾರಿ ಮಾಡಬೇಕಾದ್ದು ಕರ್ನಾಟಕ ಸರ್ಕಾರದ ಕರ್ತವ್ಯ. ಅದನ್ನು ತಕ್ಷಣ ನಾವು ಜಾರಿ ಮಾಡ್ತೀವಿ ಅಂತಂದೇಳಿ ಹೇಳಿದಂಥ ಸರ್ಕಾರಗಳು ಇವತ್ತಿನವರೆಗೂ ಅದನ್ನು ಜಾರಿ ಮಾಡ್ತಾ ಇದೆ. ಅದನ್ನು ಉದ್ದೇಶಪೂರ್ವಕವಾಗಿ ಮುಂದಕ್ಕೆ ಹೋಯ್ತದೆ. ನಮಗೊಂದು ಅನುಮಾನ ಕಾಡ್ತಾ ಇದೆ. ಯಾರು ಕೂಡ ಹೋರಾಟ ಮಾಡಿರಲಿಲ್ಲ, ಯಾರು ಕೂಡ ಬೇಡಿಕೆಯನ್ನು ಸಲ್ಲಿಸಿರಲಿಲ್ಲ, ಯಾರು ಕೂಡ ವಿಧಾನಸಭೆ ಪಾರ್ಲಿಮೆಂಟ್ನೊಳಗೆ ಚರ್ಚೆ ಮಾಡಿರಲಿಲ್ಲ. ಕೇವಲ 3% ಇರುವಂಥ ಜನರಿಗೆ 10% ಕೇವಲ 4 ದಿವಸಗಳಲ್ಲಿ ಅವರಿಗೆ ಜಾರಿ ಮಾಡಿದ್ದಾರೆ. ಬರೀ ಕೇವಲ 3% ಅವರಿರೋದು. ಬ್ರಾಹ್ಮಣರು, ಬನಿಯಾ, ಇನ್ನೊಂದೇನಿದೆ ಅವ್ರಿಗೆ ಕೇವಲ 3% ಮಾತ್ರ ಇರೋದು. ಕೇವಲ 4 ದಿವಸಗಳಲ್ಲಿ ಅವ್ರಿಗೆ 10% ಮಾಡಿಕೊಟ್ರು. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದ ಕೆಲವೇ ದಿವಸಗಳಲ್ಲಿ ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲಿ ಕೂಡ ಅದು ಜಾರಿ ಮಾಡಬೇಕು ಅಂತಂದೇಳಿ ಆದೇಶವನ್ನು ಕೂಡ ಮಾಡಿದ್ರು. ಮತ್ತು ನಮಗೆ ನೋವಾಗುತ್ತಲ್ಲ, 40 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ನಾವು 3ರಿಂದ ಕೇವಲ 7.5% ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. ನಮಗೆ ಕೊಡಲಾರ್ದೇ ಅವ್ರು ಕೇಳಲಿಲ್ಲ, ಹೋರಾಟ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಕೇವಲ 4 ದಿವಸಗಳಲ್ಲಿ ಅವರಿಗೆಲ್ಲೇನು 10% ಕೊಟ್ಟರಲ್ಲ, ಇದು ಅನ್ಯಾಯ ಅಲ್ಲೇನೋ, ಇದು ಅದು ಕಣ್ಣಿಗೆ ಕಾಣುತ್ತೆ ಸತ್ಯ ಯಾವುದು ಅಂತ. ಅಂದರೆ ಸರ್ಕಾರಗಳು ಯಾರು ಪರವಾಗಿದ್ದಾವೆ ಅಂತಂದೇಳಿ ನಮಗೆ ಕಣ್ಣಿಗೆ ಕಾಣುತ್ತೆ. ಈ ಕಾರಣಕ್ಕೆ ನನಗನ್ಸಿದ್ದೇನಂತಂದರೆ ಇವತ್ತು ನಮ್ಮ ಜನಾಂಗಕ್ಕೆ SC ST ಜನಾಂಗಕ್ಕೆ ನಾಗ್ ಮೋಹನ್ ದಾಸ್ನಿಂದ ನ್ಯಾಯ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇದೆ. ಅವ್ರ ಜೊತೆಗೆ ಇದ್ದರು ಯಾರು, ಇನ್ನೊಬ್ಬ ನಮ್ಮ ಅನಂತ್ ನಾಯ್ಕ್ ಅಂತ, ಅಲ್ಲಿ ಬೆಂಗಳೂರಲ್ಲಿ ಸಾಮಾನ್ಯವಾಗಿ ನಮ್ಮ ಸ್ವಾಮಿ ಜೊತೆಗೆ ಇರ್ತಾರೆ ಅನಂತ್ ನಾಯ್ಕ್ ಅಂತ. ಅವನು SFIನೊಳಗೆ ಇದ್ದಂಥ ಹುಡುಗ. ಇನ್ನೊಬ್ಬರ ರಾಜಶೇಖರ್ ಮೂರ್ತಿ ಅಂತಂದೇಳಿ ನಮ್ಮ ದಲಿತ ಹಕ್ಕುಗಳ ಸಮಿತಿಗೆ ನಾನೇನು ಸಂಘಟನೆಗಿದ್ದೀನಿ ಅದರ ಅವನು ರಾಜ್ಯ ಸಹ ಸಂಚಾಲಕಲ್ಲಿ ಬೆಂಗಳೂರಾಗಿರ್ತಾರೆ. ಬಟ್ ಅವ್ರು ಯಾರು ಕೂಡ ಒಳಗಡೆ ಏನೈತೆ ಅಂತ ಇವತ್ತಿನವರೆಗೆ ಹೇಳಬಾರ್ದು. ಇನ್ನು ಸಭೆಯ ಬಳಿಕ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಜಿಲ್ಲಾ ಧರ್ಮದರ್ಶಿ ಜಂಬಯ್ಯ ನಾಯಕ್ರವರು ಮಾತನಾಡಿ, ಬೆಂಗಳೂರಿನಲ್ಲಿ ಮೀಸಲಾತಿ ಕುರಿತಾಗಿ ದಿನಾಂಕ 30ರಂದು ರಾಜ್ಯಮಟ್ಟದ ಸಭೆ ನಡೆಯಲಿದೆ. ಅಲ್ಲಿ ಸ್ವಾಮಿಗಳು ಹಾಗೂ ರಾಜ್ಯ ವಾಲ್ಮೀಕಿ ಮುಖಂಡರು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾಯಕ ಸಮುದಾಯ ಬದ್ಧವಾಗಿರುತ್ತದೆ. ಮೀಸಲಾತಿ ಲಭಿಸುವವರೆಗೂ ಹೋರಾಟ ಮುಂದುವರಿಯಲಿದೆ. ಹೋರಾಟಕ್ಕೆ ವಾಲ್ಮೀಕಿ ನಾಯಕ ಸಮುದಾಯಕ್ಕೆ ಸೇರಿದ ಸರ್ಕಾರಿ ನೌಕರರು ಕೂಡ ಬೆಂಬಲಿಸಬೇಕೆಂದು ಕರೆ ನೀಡಿದ್ದಾರೆ. ಈಗಾಗಲೇ ಪೂಜ್ಯ ಗುರುಗಳು 45 ದಿನ ಧರಣಿಯನ್ನು ಕುಳಿತಿರುವಂಥದ್ದು ತಮಗೆಲ್ಲ ಗೊತ್ತಿದೆ. ಈಗಾಗಲೇ ನಾವು ಪೂಜ್ಯ ಗುರುಗಳು ಅಲ್ಲೇ ಕೂಡ ಒಂದು ಎಲ್ಲರೂ ಸಭೆಯೊಳಗೆ ಮತ್ತು ಶಾಸಕರ ಸಚಿವರ ಸಭೆಯೊಳಗೆ ಕೂಡ ಹೇಳಿದ್ದಾರೆ, ಹೊಸಪೇಟೆಯಲ್ಲಿ ನಾಯಕರು ಮನಸ್ಸು ಮಾಡಿದ್ರೆ ಇಡೀ ಕರ್ನಾಟಕವನ್ನು ಬಂದ್ ಮಾಡ್ತಾರಂತೇಳಿ ನಮ್ಮ ನಗರಸಭೆ ಸದಸ್ಯರು ಕೂಡ ಇದ್ದಾಗ ಆ ವಿಚಾರವನ್ನು ಹೇಳಿದರೆ ಆ ಶಕ್ತಿ ಹೊಸಪೇಟೆಯಲ್ಲಿ ಇದೆ. ಆ ಶಕ್ತಿಯನ್ನು ಪೂಜ್ಯ ಗುರುಗಳು ಮತ್ತು ನಾವು ತುಂಬುವಂಥ ಕೆಲಸ ಮಾಡ್ತೇವೆ. ಮತ್ತು ಇದು ಮೀಸಲಾತಿ ನಮ್ಮ ಹೋರಾಟ. ಈಗಾಗಲೇ ರಾಜ್ಯದಲ್ಲಿರ್ತಕ್ಕಂಥ ಹಲವಾರು ಶಾಸಕರು, ಸಚಿವರು, ಸಂಸದರು ಬಂದು ಪೂಜ್ಯ ಗುರುಗಳಿಗೆ ಸಾಂತ್ವನ ಹೇಳಿ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡಿದರೆ, ಮತ್ತು ಈ ಭಾಗದ ನಮ್ಮ ಶಾಸಕರು ಮತ್ತು ಸಚಿವರು ಆದಂಥ ಆನಂದ್ ಸಿಂಗ್ ಸಾರು ಕೂಡ ಸ್ವಾಮೀಜಿಯವರ ಧರಣಿ ಸತ್ಯಾಗ್ರಹಕ್ಕೆ ಬಂದು ಸಾಂತ್ವನ ಹೇಳಿ ಮತ್ತು ಮುಖ್ಯಮಂತ್ರಿಗಳಿಗೆ ರಾಜುಗೌಡ ಸರ್ ಜೊತೆಗೂ ಹೋಗಿ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟು ಈ ಮೀಸಲಾತಿ ಆಗಬೇಕಂತೇಳಿ ಮುಖ್ಯಮಂತ್ರಿ ಕೂಡ ಮೊನ್ನೆ ಶಾಸಕರು ಆನಂದ್ ಸಿಂಗ್ ಸಾರು ಕೂಡ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಮೀಸಲಾತಿ ಹೋರಾಟಕ್ಕೆ ಕೂಡ ನಮ್ಮ ಆನಂದ್ ಸಿಂಗ್ ಅವರ ಸಹಕಾರ ಸಲಹೆ ಇರುತ್ತೆ. ಅವರು ನಮ್ಮ ಜೊತೆಗಿದ್ದಾರೆ ಅಂತೇಳಿ ಭಾವಿಸ್ತೇವೆ. ಮತ್ತು ನಮ್ಮ ಮೀಸಲಾತಿ ಸಿಗೋವರೆಗೂ ನಾವು ಯಾವುದೇ ರೀತಿ ಬಿಡೋದಿಲ್ಲ. ನಾವು ಒಂದು ವೇಳೆ ಈ ಸರ್ಕಾರದ ನಮ್ಮ ಮೀಸಲಾತಿ ಕೊಡದ ಪಕ್ಷದಲ್ಲಿ ಪೂಜ್ಯ ಗುರುಗಳು ಮುಂದಿನ ಚುನಾವಣೆಯಲ್ಲಿ ಯಾವ ರೀತಿ ನಿರ್ಧಾರ ಕೊಡ್ತಾರೋ ಆ ನಿರ್ದೇಶನ ಪ್ರಕಾರ ನಾವು ಕೂಡ ಹೊಸಪೇಟೆ ಭಾಗದ 45,000 ಜನಸಂಖ್ಯೆ ಇರುವಂಥ ಸಮುದಾಯ ನಾವು ಕೂಡ ನಮ್ಮ ಮೀಸಲಾತಿ ಯಾರು ಕೊಡ್ತಾರೋ ಆ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ನಾವು ಬಲಪಡಿಸುವಂಥ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಈ ವಾಹಿನಿ ಮುಖಾಂತರ ತಿಳಿಸ್ತೇವೆ. ಮುಂದಿನ 30ನೇ ತಾರೀಕು ರಾಜ್ಯ ಮಟ್ಟದ ಒಂದು ಸಭೆಯನ್ನಿದೆ ಇಲ್ಲಿ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ. ಆ ರಾಜ್ಯ ಮಟ್ಟದ ಸಭೆಗೆ ನಮ್ಮ ಹೊಸಪೇಟೆ ತಾಲೂಕಿಂದ 1,000 ಜನಸಂಖ್ಯೆಯನ್ನು ಕರೆದೊಯ್ಯುವಂಥ ಕೆಲಸ ನಾವು ಮಾಡ್ತಿದ್ದೇವೆ. ಈ ವಾಹಿನಿ ವಿಜಯನಗರ ಚಾನೆಲ್ ಮುಖಾಂತರ ಕೂಡ ನಾನು ವಾಲ್ಮೀಕಿ ಸಮುದಾಯಕ್ಕೆ ಮನವಿ ಮಾಡಿಕೊಳ್ತೇನೆ, ಯಾರು ಕೂಡ ಈ ಹೋರಾಟದ ಬಗ್ಗೆ ಸರ್ಕಾರಿ ನೌಕರರು ಅಂತೇಳಿ ಮನೆಗಿರಬೇಡ್ರಿ. ಇವತ್ತು ಸರ್ಕಾರಿ ನೌಕರು ಮಕ್ಕಳೇ ಮೀಸಲಾತಿಯಲ್ಲಿ ಪಡ್ಕೊಳ್ಳೋದು ನಿಜ. ಇವತ್ತು ನಿಮ್ಮ ಸರ್ಕಾರಿ ನೌಕರರು ಕೂಡ ನಿಮಗೆ ಮೀಸಲಾತಿಯಲ್ಲಿ ನೌಕರಿ ಸಿಕ್ಕಿದೆ. ಹಂಗಾಗಿ ಹೋರಾಟಕ್ಕೆ ಯಾವುದೇ ಅಳಕದೆ ಹಂಚದೆ ಎಲ್ಲರೂ ಬಂದು ಭಾಗಿಯಾಗಿ ಹೋರಾಟನ ಯಶಸ್ವಿ ಮಾಡಬೇಕಂತೇಳಿ ಈ ಮೂಲಕ ನಾನು ಸಮುದಾಯದವರಿಗೆ ಮನವಿಯನ್ನು ಮಾಡಿಕೊಳ್ಳುತ್ತೇನೆ.
ಮುಂಬೈನಲ್ಲಿ ಇತ್ತೀಚೆಗೆ ನ್ಯಾಷನಲ್ ಅಪೆಕ್ಸ್ ಜಿತೋ ಲೇಡೀಸ್ ವಿಂಗ್ನಿಂದ ಸಮಾಜಮುಖಿ ಸೇವೆ ಸಲ್ಲಿಸಿದ ಮಹಿಳಾ ಸಂಘಟನೆಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಹೀಗೆ ಸಮಾಜಮುಖಿ ಸೇವೆ ಸಲ್ಲಿಸಿಕೊಂಡು ಬರುತ್ತಿರುವ ಹೊಸಪೇಟೆ ನಗರದ ಜಿತೋ ಮಹಿಳಾ ಸಂಘಟನೆಯ 4 ವರ್ಷದ ಸೇವೆ ಪರಿಗಣಿಸಿ ಸಿಂಫನಿ ಬೆಸ್ಟ್ ಅವಾರ್ಡ್ 2ನೇ ರನ್ನರ್ಶಿಪ್ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡು ವಿಜಯನಗರ ಜಿಲ್ಲೆ ಹಾಗೂ ರಾಜ್ಯಕ್ಕೆ ಕೀರ್ತಿ ತಂದಿದೆ. ಹೊಸಪೇಟೆ ನಗರದಲ್ಲಿ ಜಿತೋ ಅಂದ್ರೆ ಜೈನ ಅಂತಾರಾಷ್ಟ್ರೀಯ ವ್ಯಾಪಾರ ಸಂಸ್ಥೆಯು ಕಳೆದ 4 ವರ್ಷಗಳಿಂದ ಸಮಾಜಮುಖಿ ಸೇವೆಯನ್ನ ಸಲ್ಲಿಸಿಕೊಂಡು ಬರುತ್ತಿದೆ. ಹೀಗೆ ಈ ಸಂಸ್ಥೆಯ ಸೇವೆಯನ್ನ ಪರಿಗಣಿಸಿದ ನ್ಯಾಷನಲ್ ಅಪೆಕ್ಸ್ ಜಿತೋ ಲೇಡೀಸ್ ವಿಂಗ್ನಿಂದ ಮುಂಬೈನಲ್ಲಿ ಆಯೋಜಿಸಿದ್ದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಹೊಸಪೇಟೆ ಜಿತೋ ಮಹಿಳಾ ಘಟಕದ ಸಮಾಜಮುಖಿ ಸೇವೆಯನ್ನ ಪರಿಗಣಿಸಿ ಸಿಂಫನಿ ಬೆಸ್ಟ್ ಚಾಪ್ಟರ್ ನಾನ್ ಮೆಗಾ ಸಿಟಿ 2ನೇ ರನ್ನರ್ ಪ್ರಶಸ್ತಿಯನ್ನ ಸಂಘದ ಅಧ್ಯಕ್ಷೆ ಕಂಚನಾ ಕವಾಡ್ ರವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ 60 ಮಹಿಳಾ ಸಂಘಟನೆಗಳು ಪಾಲ್ಗೊಳ್ಳಲಾಗಿ ನಮ್ಮ 4 ವರ್ಷಗಳ ಸಮಾಜಮುಖಿ ಸೇವೆಯನ್ನ ಗುರುತಿಸಿ ಮೆಗಾ ಸಿಟಿಯೇತರ ವರ್ಗದಲ್ಲಿ ಅತ್ಯುತ್ತಮ ಅಧ್ಯಾಯ 2ನೇ ರನ್ನರ್ ಪ್ರಶಸ್ತಿ ನೀಡಿರುವುದು ಖುಷಿ ತಂದಿದೆ. ಹಾಗೇನೆ ಇನ್ನಷ್ಟು ಸೇವೆ ಮಾಡುವ ಗುರುತರ ಜವಾಬ್ದಾರಿಯನ್ನ ವಹಿಸಲಾಗಿದೆ ಎಂದು ಹೊಸಪೇಟೆ ಜೈನ ಅಂತಾರಾಷ್ಟ್ರೀಯ ವ್ಯಾಪಾರ ಸಂಸ್ಥೆಯ ಅಧ್ಯಕ್ಷೆ ಕಂಚನ್ ಕವಾಡ್ ರವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಎಂಜೆ ನಗರದಲ್ಲಿ ಎನ್ಪಿ ಲೇಡೀಸ್ ಮಿಲನ್ನಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಮಹಿಳೆಯರಿಗೆ ವಿವಿಧ ಸ್ಪರ್ಧೆ ನಡೆಸಿದ ಬಳಿಕ ಸಂಗೀತ ಗೀತ ಗಾಯನಕ್ಕೆ ಹೆಜ್ಜೆ ಹಾಕುವ ಮೂಲಕ ಸಂಭ್ರಮದಿಂದ ಮಹಿಳಾ ದಿನಾಚರಣೆಯನ್ನ ಆಚರಿಸಲಾಯಿತು. ಹೀಗೆ ಎಂಜೆ ನಗರದ ನೀತಾ ಪಾಟೀಲ್ ರವರ ನಿವಾಸದ ಉದ್ಯಾನವನದಲ್ಲಿ 2022ನೇ ಸಾಲಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಏರ್ಪಡಿಸಲಾಗಿತ್ತು. ಈ ವೇಳೆ ಮಹಿಳೆಯರಿಗೆ ವಿವಿಧ ಸ್ಪರ್ಧೆಗಳನ್ನ ನಡೆಸಲಾಯಿತು. ಬಳಿಕ ಸಂಗೀತ ಗೀತ ಗಾಯನಕ್ಕೆ ಹೆಜ್ಜೆ ಹಾಕಿದ ನೀರೆಯರು ಮಹಿಳಾ ದಿನಾಚರಣೆಯನ್ನ ಸಡಗರ ಸಂಭ್ರಮದಿಂದ ಆಚರಿಸಿದರು. और मजा तब आता है जब बजाते हैं जोरदार ताली। ಇನ್ನು ನಮ್ಮ ಸಮಿತಿಯಲ್ಲಿ 109 ಮಹಿಳಾ ಸದಸ್ಯರಿದ್ದು ಎಲ್ಲರ ಮನೋಲ್ಲಾಸಕ್ಕಾಗಿ ವಿವಿಧ ಸ್ಪರ್ಧೆಗಳನ್ನ ಏರ್ಪಡಿಸಿ ಪರಸ್ಪರ ಪರಿಚಯ ಮಾಡಿಕೊಂಡು ಮಹಿಳಾ ದಿನಾಚರಣೆ ಆಚರಿಸಲಾಗಿದೆ ಎಂದು ನೀತಾ ಪಾಟೀಲ್ ರವರು ಈ ವೇಳೆ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಭಕ್ತಿ ಸಂಭ್ರಮಿಸಿದ ಎಂಜೆ ನಗರದ ನೀರೆಯರು.
ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.